ಪಾಪಣ್ಣ, ಈ ಆಶಾ, ಅಂಗೇನಿಯ, ಉಷಾ ನಮ್ಮತ್ತೆ ಇವ್ರನ್ನೆಲ್ಲ ಒಂದ್ ಮಾಡ್ಬೇಕು ಅಂತ ಹೇಳಿದ್ರೆ ಏನಾರ ಒಂದ್ ಮಾಡ್ಲೇಬೇಕು ಪಾಪಣ್ಣ. ಯಾಕಂತ ಹೇಳಿದ್ರೆ ನಮ್ಮತ್ತೆಗೆ ಅದೇನಂತೆ ದೊಡ್ಡ ಆಸೆ ಅಂತಂದ್ರೆ. ಅಂದ್ರೆ ಮಗಳನ್ನ ಮಾತಾಡಿಸ್ಬೇಕು, ಮಗಳ ಜೊತೆಯಾಗಿರ್ಬೇಕು. ಇದೆಲ್ಲ ನಮ್ಮತ್ತೆಯ ದೊಡ್ಡ ಆಸೆನಂತೆ. ಅದಕ್ಕೇನೆಯ ಹೆಂಗನ ಮಾಡ್ಬಿಟ್ಟು ಆ ದೊಡ್ಡ ಆಸೆನ ನಾನೇನೇ ನೆರವೇರಿಸ್ಬಿಟ್ರೆ ನಮ್ಮತ್ತೆಗೆ ಇನ್ನೂ ಹತ್ರ ಆಯ್ತೀನಿ. ಅಕಸ್ಮಾತ್ ನಾಳೆ ನಾನೇ ರಾಹುಲು ಅಂತ ಗೊತ್ತಾದ್ರೂನುವೆ ಏನೂ ಆಗಕ್ಕಿಲ್ಲ. ಎಲ್ಲ ಸಂದಕ್ಕೇನೇ ಇರ್ತದೆ. ನೀವೇ ಯೋಚನೆ ಮಾಡಿ ಅಲ್ವೇ? ಏನಾರ ಒಂದು ಪ್ಲಾನ್ ಮಾಡ್ಬಿಟ್ಟು ಹೆಂಗನ ಮಾಡಿ ನಮ್ಮ ಅತ್ತೆನೂ ಹಂಗೇನೆಯ ಇವಳನ್ನ ಒಂದು ಮಾಡಲೇಬೇಕು ಉಷುನ. ಏನಾರ ಒಂದು ಐಡಿಯಾ ಇದ್ರೆ ಕೊಡಿ, ಯಾವ್ದನ ಒಂದು ಐಡಿಯಾ. ಈ ಬಾಂಡ್ಲಿ ತಲೆನಾಗ ಐಡಿಯಾ ಐತಿ ಅಂತ ನೀನು ಅನ್ಕಂಡ? ಬ್ಯಾರೆ ಏನಾರ ದುಡ್ಡು ಕಾಸು ಬಡ್ಡಿ ವ್ಯವಹಾರ ಇದ್ರೆ ಹೇಳು, ಪಟ 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 ಮುಗಿಸ್ಬಿಡ್ತೀನಿ. ಅವನು ಅಜ್ಜಿನ ಬುಡಿಯ ಇದು ಏನೋ ಓಸಿ ತಲೆ ಬುಡ ಅರ್ಥ ಆಗಕ್ಕಿಲ್ಲ ನನಗೆ. ಇವಳು ಏನು ಮಾಡ್ತಾಳೆ, ಅದೇನಾಯ್ತದೆ? ಅಯ್ಯೋ, ನಂಗಂತೂ ತಲೆ ಕೆಟ್ಟೋಯ್ತದೆ. ಹ್ಮ್ ಇದಕ್ಕೆಲ್ಲ ಯಾರು ರೆಡಿ ಇರ್ತಾರೆ? ಒಂದು ಕೆಲಸ ಮಾಡು, ಪೊದ್ದುಗಳಲ್ಲ, ಪೊದ್ದು ಮಾತನ್ನ ಆ ಹುಡುಗಿ ಉಷಾ ತುಂಬ ಚೆನ್ನಾಗಿ ಕೇಳ್ತದೆ ಅಂತ ಕೇಳ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕೇಳ್ತದೆ. ಹಾಂ, ನೀನು ಹೋಗ್ಬಿಟ್ಟು ಆರಾಮಾಗಿ ನೀನು ಅವಳ ಹತ್ರ ನೀನು ಕೇಳ್ಬಿಟ್ರೆ, ಪೊದ್ದು ಹತ್ರ ನೀನು ಸಹಾಯ ಕೇಳ್ಬಿಟ್ರೆ ನೋಡಪ್ಪ, ಪಕ್ಕ ನಿನ್ನ ಕೆಲಸ ಆಯ್ತದೆ. ನೀವೇನು ಹೇಳ್ತಾ ಇದ್ದೀರಾ? ನೀವು ನಿಜ ಹೇಳ್ತಾ ಇದ್ದೀರಾ? ಹಾಂ, ಪೊದ್ದು ಅಕ್ಕನೂ ಕೇಳಿದ್ರೆ ಪಕ್ಕ ಪಕ್ಕ ಆಯ್ತದೆ. ಅವಳೇ ಅಯ್ಯಯ್ಯೋ ಮಾತಾಗಿ ನೀವು ಮನೆ ಕೊಟ್ಬಿಡುತ್ತೆ. ಹ್ಞೂ ಅವಮ್ಮ ಅಂತದ್ರಾಗೆ ಇನ್ನು ಹೋಗ್ಬಿಟ್ಟು ಉಷುನ್ನೂಸಿ ಸಮಾಧಾನ ಮಾಡೋಕ್ಕಾಗಕ್ಕಿಲ್ವಾ? ಇವಳು ನೀನೇನಿಯ? ಅದು ನಿಜನೇನೆ. ಹ್ಮ್. ಸರಿ, ಸರಿ ಆಯ್ತು. ಆದ್ರೆ ನಾನು ರಾಹುಲ್ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗಕ್ಕಾಗಲ್ಲ. ನಾನು ಇದೇ ಅವತಾರದಾಗೇನೆ ಹೋಗ್ಬಿಟ್ಟು ಒಸಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇರಿ. ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಒಸಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ಏನೋ ಒಂದು ಆಯ್ತದೆ. ಪೊದ್ದು ಏನಾರ ಹೂ ಅಂದ್ಲು ಅಂದ್ರೆ ಇನ್ನು ಅರ್ಧ ಕೆಲಸ ಮುಗ್ದಂಗೇನಿಯ. ಪೊದ್ದಿನ ಸುಮ್ಮನೆ ಹೂ ಅನ್ನಿಸ್ಬಿಡು. ನೀ ಹೆಂಗನ ಮಾಡ್ಬಿಟ್ಟು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಹೂ ಅನ್ಸು. ಆರಾಮಾಗಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಪಟ್ಟ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ. ಸರಿನಾ? ಈಗ ಹೋಗಿ ನನ್ನನ್ನು ಕೇಳೋದ್ರ ಬದಲು ಹೋಗಿ ಪೊದ್ದು ಹತ್ರ ಮನವೊಲಿಸು. ಅವಳು ಆ ಹೂ ನೋಡೋಣ ಹಂಗೆ ಹಿಂಗೆ ಅನ್ನೋ ಅಷ್ಟೊತ್ತಿಗೆ ಅಷ್ಟೇ ಟೇಮ್ ಆಗೋಗ್ಬಿಡ್ತದೆ. ಸರಿ, ನೀವು ಹೇಳ್ದಂಗೆ ಏನೇ ಆಯಿತು ಹಂಗೆ ಮಾಡ್ತೀನಿ ರೀ. ಸರಿ ಕಣಪ್ಪೋ, ಹಂಗೆ ನೀನು ನಮ್ಮ ಕೆಲಸನೂ ವ್ಯವಸಿ ಸರ್ನೇ ನೀವು ಮುಗಿಸ್ಕೊಡು. ಸುಮ್ಕೇನಿಯ ತಿರ್ಗಾ ನನ್ನ ಹೆಂಡತಿ ಉಗುತಾಕ್ಬಿಡ್ತಾಳೆ ಅಷ್ಟೇ. ಇನ್ನೂ ಕೆಲಸ ಮುಗ್ದಿಲ್ವೇ ಅಂತ ಹೇಳ್ಬಿಟ್ಟು ಸರ್ನೇ ಎಲ್ಲ ಕೆಲಸನೂ ಮುಗಿಸ್ಬಿಡು. ಆಯ್ತು ಆಯ್ತು ಆಯಿತು, ಆದಷ್ಟು ಬೇಗನೆ ನೀ ಎಲ್ಲ ಮುಗಿಸ್ಬಿಡ್ತೀನಿ ರೀ. ಹ್ಞೂ ಸರಿ, ನಾನು ಹೋಗ್ಬಿಟ್ಟು ಫಸ್ಟು ಪೊದ್ದು ಅಕ್ಕನ ಹತ್ರ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಒಳ್ಳೆ ಹುಡುಗ, ಒಳ್ಳೆಯವ್ರು ಕೆಟ್ಟೋರು ಆಗ್ಬೋದು, ಕೆಟ್ಟೋರು ಒಳ್ಳೆಯರು ಆಗ್ಬೋದು ಅನ್ನೋದಕ್ಕೆ ಹ್ಞೂ ಈ ಹುಡುಗನೇನಿಯೇ ಸಾಕ್ಷಿ. ಹೆಂಗೋ ಸದ್ಯ ಫುಲ್ಲು ಕೆಟ್ಟವನಾಗ್ಬಿಟ್ಟಿದ್ದ. ಇನ್ನು ನಾವು ಒಳ್ಳೆಯವನಾಗೋಗ್ಬಿಟ್ಟು ಹೆಂಗೋ ಸಂದಕ್ಕೆ ಇದ್ಬಿಟ್ರೆ ಅಷ್ಟೇನಿಯೇ ಸಾಕು. ದೇವ್ರು ಒಳ್ಳೇದು ಮಾಡಲಿ ಪಾಪ. ಹ್ಞೂ. ಪೊದ್ದಕ್ಕ, ಪೊದ್ದಕ್ಕ, ಓ ಪೊದ್ದಕ್ಕ, ಇದೆಯಾ ಮನೇಲಿ? ಅಯ್ಯೋ, ಯಾರು? ಈ ಬಟ್ಟೆ ಮರನ? ನೋಡಪ್ಪ, ನನ್ನ ಗಂಡ ಉಗಾದಿ ಗಂಟನೂ ಏನು ಕೊಡ್ಸಕ್ಕಿಲ್ಲ. ಅವನ್ ಗೊತ್ತಲ್ಲ, ಉಗಾದಿಗೆ ಅಷ್ಟೇನಿಯ ಕೊಡ್ಸೋದು. ಅಲ್ಲಿ ಗಂಟ ಏನು ಕೊಡ್ಸಕ್ಕಿಲ್ಲ. ಸುಮ್ಕೇನಿ ಇಲ್ಲಿಂದ ಮಾರಾದ್ ಬಿಟ್ಬಿಟ್ಟು ಸುಮ್ನೇನಿಯ ಹೋಗತ್ ಕಲಿ. ಇಲ್ಲೆಲ್ಲನೂ ಆಗ್ದಿರ ಕೆಲ್ಸ. ಅಯ್ಯೋ ಪೊದ್ದಕ್ಕ, ಹಂಗಲ್ಲ. ಅಯ್ಯೋ, ನನ್ನ ಹೆಸರು ಹಿಡ್ದು ಕರಿತಾ ಇದ್ಯಾ? ನನ್ನ ಹೆಸರು ತಿಳ್ಕೊಂಬಿಟ್ಟಿದ್ದೀಯ ಆಗ್ಲೇ ನೀನಿಯ? ಅಯ್ಯೋ ಶಿವನೇ, ಊರವ್ರಿಗೆಲ್ಲ ನನ್ನ ಹೆಸರು ಫೇಮಸ್ ಅಲ್ವಾ? ಎಲ್ರಿಗೂ ಗೊತ್ತೇ ಇರ್ತದೆ ಬಿಡಿ. ಆ, ಆ, ಸರಿ ಸರಿ, ಈಗ ಬಟ್ಟೆ ಗಿಟ್ಟೆ ತಗೊಳಕ್ಕೆಲ್ಲನೂ ಟೇಮ್ ಇಲ್ಲಪ್ಪ ನಮ್ಗಂತೂ. ಸರಿನೇ? ಹ್ಞೂ, ಈಗ ಒಳ್ಡಿ. ಹ್ಞೂ, ನನಗೆ ಹೊಸಿ ಕೆಲಸ ಐತೆ, ಹೋಗ್ಬೇಕು. ಬಟ್ಟೆ ಗಿಟ್ಟೆ ಎಲ್ಲ ಅಂದರೆ ಯುಗಾದಿಗೆ ಬನ್ನಿ, ಯುಗಾದಿಗೆ ತಗೊಳದ್ ನಾವು. ಅಯ್ಯೋ ವಧು ಅಕ್ಕ, ನಾನು ಬಟ್ಟೆ ಮಾರನು ಅಲ್ಲ. ನಾನು ನಾನು ಯಾರು ಅಲ್ಲ. ನಾನು ಅದೇ ಶಾರದಾ ಇದ್ರಲ್ಲ, ಶಾರದಿ ಅಂತಿರಲ್ಲ, ಅವ್ರ ಅಳಿಯಾಗಬೇಕಾಗಿರೋನು. ವಾ, ಹೊಸ ಅಡಿ ಆಗ್ಬೇಕಾಗಿರೋನೆ. ಯವ್ವ, ಇವನು ಹೊಸ ಹುಡುಗನೇ. ಅಯ್ಯೋ, ಗೊತ್ತಾಗಲಿಲ್ಲ ಕಣಪ್ಪ. ಬಾಪ ಒಳಗಡೆ ಬಾ, ಕುಂತ್ಕ ಬಾ. ಅಯ್ಯಯ್ಯೋ, ಒಳಗಡೆ ಕುತ್ಕೊಳ್ಳೋವಷ್ಟು ಟೇಮ್ ಇಲ್ಲ. ಒಳಗಡೆ ಕುಂತ್ಕೊಳ್ಳೋವಷ್ಟು ಅದೇನು ಅಂತ ಹೇಳಿದ್ರೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳಪ್ಪ, ಏನ್ ಸಹಾಯ ಆಗ್ಬೇಕಿತ್ತು? ಅದೇನಿಯ ನಮ್ಮ ಅತ್ತೆಗೆ ನೀವು ಅಂದರೆ ನಿಮ್ಮ ಮೇಲೆ ಗೌರವ ಐತೆ. ಜೊತೆಗೆ ನಮ್ಮ ಅತ್ತೆಗೆ ಅದೇ ಉಷಾ ಅಂತಂದರೆ, ಅವ್ರ ಮಗಳು ಉಷಾ ಅಂದರೆ ತುಂಬ ಇಷ್ಟ. ಅವ್ರ ಜೊತೆನೇ ಮಾತಾಡಬೇಕು, ಅವ್ರ ಜೊತೆ ಹೊಂದ್ಕೋಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೇನೆಯ ನೀವು ಬಂದ್ಬಿಟ್ಟು ಏನಾರುನುವೆ ಒಂದು ಮಾತು ಹೇಳ್ಬಿಟ್ಟು ಉಷಾ ಅವ್ರಿಗೆ ನೀವು ಮಾತಾಡ್ಸಂಗೆ ಮಾಡಿಬಿಟ್ರೆ ನಮ್ಮ ಅತ್ತೆಗೂ ಫುಲ್ ಖುಷಿ ಆಯ್ತದೆ. ಹಾಗೆ ನೀವು ಉಷಂಗೂ ಫುಲ್ ಖುಷಿ ಆಯ್ತದೆ. ನೀವೇ ಒಂದು ಕಿತ ಹೆಂಗೋ ಇಡೀ ಫ್ಯಾಮಿಲಿನೆಲ್ಲನೂ ಒಂದು ಮಾಡಿರೋ ಅಂಥ ಪುಣ್ಯನಾದ್ರೂ ನಿಮಗೆ ಬರ್ತದೆ. ಅದಕ್ಕೇನೆ ಪ್ಲೀಸ್ ಬೇಜಾರು ಮಾಡ್ಕೊಂಡಿದ್ದಂಗೆ ಉಷುನ ಹತ್ರ ನೀವು ಮಾತಾಡ್ತೀರಾ? ಓ, ಶಾರದಿಗೆ ಈಸ್ ದಿನಕ್ಕೆ ಈಸ್ ವರ್ಷಕ್ಕೆ ಇವಾಗ ಮಗಳ ಮೇಲೆ ಪಿರುತಿ ಬಂದ್ಬಿಡ್ತು. ಈಸ್ ವರ್ಷ ಇಲ್ದಿದ್ ಪಿರುತಿ ಇವಾಗ ಬಂದ್ಬಿಟ್ಟೈತಂತೋ. ಅಯ್ಯೋ ಹಂಗೇನಿಲ್ಲ, ಅವ್ರಿಗೆ ಅವತ್ತಿಂದನೂ ಪಿರುತಿ ಇತ್ತು. ಮಾತಾಡಕ್ಕೆ ಧೈರ್ಯ ಮಾಡಿರಲಿಲ್ಲ ಅಷ್ಟೇನಿಯ. ಆದರೆ ಇವಾಗ ಹೊಸಿ ಧೈರ್ಯ ಮಾಡ್ಬಿಟ್ಟವ್ರೆ. ನೀವೇನೇನಿಯ ಹೆಂಗನ ಮಾಡ್ಬಿಟ್ಟು ಅವ್ರನ್ನ ಹೆಂಗನ ಮಾಡಿ ಒಂದು ಮಾಡಬೇಕು. ಆ ಪುಣ್ಯ ಅಂದರೆ ನಿಮಗೆ ಬರ್ತದೆ. ನಾನು ಅವ್ರ ಅಳಿ ಆಗಬೇಕಾಗಿರೋನಲ್ವಾ? ನನಗೂನುವೆ ಹೊಸಿ ಖುಷಿ ಆಯ್ತದೆ. ಪ್ಲೀಸ್ ನಿಮ್ಮಿಂದ ಇದೊಂದು ಸಹಾಯ ಆಗಲಿ. ಹೆಂಗೋ ಹಂಗೋ ಹಿಂಗೋನ್ವೆ. ಹ್ಮ್, ನಮ್ಮ ಬಾವಂಗೆನೆಯ ಅಳಿ ಆಗ್ಬಿಟ್ಟು ಬರ್ತಾ ಇದ್ದೀರಾ. ಹ್ಮ್,
ಇನ್ನೇನು ಬಿಡು. ಆಯ್ತು, ಒಬ್ರು ನಾ ಫ್ಯಾಮಿಲಿನ ಒಂದ್ ಮಾಡಿರೋ ಪುಣ್ಯನಾದ್ರೂ ಬರ್ಲಿ. ನಾನು ಕಳ್ಕೊಳ್ಳೋದೇನೈತೆ, ಹೋಗಿ ಉಷಂಗ್ ಒಂಚೂರು ಬುದ್ಧಿ ಹೇಳ್ಬಿಟ್ರೆ ಅಷ್ಟೇನೆ ಸಾಕು. ಉಷಾ ಏನ್ ಹೇಳಿದ್ರು ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಕೇಳೇ ಕೇಳ್ತಾಳೆ. ಅವಳನ್ನ ಒಪ್ಸೋ ಜವಾಬ್ದಾರಿ ನಂದು. ಸರಿನೇ. ಆದ್ರೂ ನಮ್ಮ ಮನೆಗೆ ಬಾವಿ ಅಳಿಯಂದ್ರು ಬಂದಂಗೆ ಬತ್ತಿದ್ರ, ಬನ್ನಿ ಒಳಗಡೆ. ಇಲ್ಲ 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 ಪರವಾಗಿಲ್ಲ, ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ. ಸದ್ಯಕ್ಕೆ ನೀವು ಆದಷ್ಟು ಬೇಗ ಹೋಗ್ಬಿಟ್ಟು ಪ್ಲೀಸ್ ನಮ್ಮ ಅತ್ತೆದು ಸ್ವಲ್ಪ ವಿಷಯ ನೋಡಿ ಉಷುನ ಹತ್ರ ಸ್ವಲ್ಪ ಮಾತಾಡಿ ಪ್ಲೀಸ್. ಸರಿ ಕಣಪ್ಪ, ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀನು ಬಾಪ ಜೊತೆಯಾಗಿ, ಹಂಗೆ ನೀ ಮಾತಾಡೋಣ. ನೀನು ಬಂದ್ರೆ ಏನಾಯ್ತದೆ, ನಿನ್ ಮುಂದೆ ನೀ ಮಾತಾಡ್ತೀನಿ ಬಾ. ಅಯ್ಯೋ ಇಲ್ಲ 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 ನೀವು ಹೋಗ್ಬಿಟ್ಟು ಮಾತಾಡ್ಕೊಬಿಟ್ಟು ಬರ್ರಿ. ಸುಮ್ಮನೆ ಅವ್ರ ಮುಂದೆ ನಾನು ಯಾಕೆ? ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಸರಿ ಆಯ್ತು ಕಣಪ್ಪ. ಶಾರದಿ ಅಂತೂ ಸರಿ ಇಲ್ಲ, 420. ಅವ್ರು ಒಳಿಯಾದ್ರೂ ಒಳ್ಳೆಯವನ್ ಸಿಕ್ಕವನಿ ಅನ್ನೋದೇ ನನ್ನ ಖುಷಿ. ಪಾಪ ಒಳ್ಳೆಯವನನ್ನ ಸಿಕ್ಬಿಟ್ಟವನಲ್ಲ. ಹೋಗಿ ಒಂದು ಮಾತು ಉಸುಂಗ್ ಹೇಳಿದ್ರೆ ತೆಪ್ಪೇನಿಲ್ಲ. ಅಮ್ಮ ಮಗಳನ್ನ ಒಂದ್ ಮಾಡಿರೋ ಪುಣ್ಯನಾದ್ರೂ ನನಗೆ ಸಿಗ್ತದೆ, ಅಷ್ಟೇನೇ ಸಾಕು. ಉಷಾ, ಉಷಾ, ಏನ್ ಮಾಡ್ತಿದ್ದೀಗ? ಓಹೋ ಪದ್ದು ಮೇಡಮ್ ಅವರು ಬರ್ಬೇಕು ಬರ್ಬೇಕು ಬರ್ಬೇಕು. ಯಾವ ಕಾಲ ಆಯ್ತು ನೀವು ಬಂದ್ಬಿಟ್ಟು ಮನೆಗೆ? ಯಾವ ಕಾಲ ಆಯ್ತು ಹೇಳು ನೀವಂತೂ. ಬರ್ರಿ ಬರ್ರಿ ಬರ್ರಿ, ಕುಂತ್ಕ ಬರ್ರಿ. ಅಲ್ಲ ಕಣೆ ತಾಯಿ, ಮನೆಗೆ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಕ್ಕೆ ನಿನಗೇನು ಕಷ್ಟವೇ ಹೇಳು? ಮಗ ಆಗೈತಿ, ಹಂಗೆ ಬಂದ್ಬಿಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗನಿ. ಉಷುನ್ನ ಅನ್ನೋದೇನು ಇಲ್ಲ. ಅದಕ್ಕೆ ಅಲ್ವಾ ಇವಾಗ ಬಂದಿರೋದು, ಮಾತಾಡ್ಸ್ಕೊಂಡು ಹೋಗಕ್ಕೆ. ಏನ್ ಮಾಡ್ತಾವಳೆ ಉಷಾ? ಮೊಗಿಗೆ ಸ್ನಾನ ಮಾಡಿಸಿದ್ಲು, ಅದಕ್ಕೆ ಮೊಗಿನ ಮಲಗಿಸ್ತಾ ಇದ್ಲು. ಕುಂತ್ಕ, ಕಾಪಿಗಾನ ಇಕ್ಕೊಂಬಿಟ್ಟು ಬರ್ತೀನಿ. ನೀನ್ ಎಲ್ಗೋ ಹೊಂಟಿದ್ದಂಗಿದ್ಯಾ? ಅದೇ ಜಮೀನ್ ತಕ ಹೋಗ್ಬಿಟ್ಟು ಬರ್ತೀನಿ. ಕೂಲರ್ ಸರಿಯಾಗಿ ಕೆಲಸನೇ ಮಾಡಕ್ಕಿಲ್ಲ. ಈ ಕಮ್ಲಿನೂ ಅವ್ರ ಅಮ್ಮನೂ ಕೆಲ್ಸಕ್ಕೆ ಇಕ್ಕೊಂಬಿಟ್ಟವ್ರೆ. ನಾನು ಎಲ್ಲನೂ ಎತ್ಬಿಟ್ಟು ಹಾಕ್ಬಿಟ್ಟು ಗುಡ್ಡೆ ಹಾಕು ಅಂತ ಹೇಳಿದೆ. ಮೊಟ್ಟೆ ಗಿಟ್ಟೆ ಗರಿ ಎಲ್ಲನೂ ಸರಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದವರು ಅದು ಏನು ಕ್ಯಾಮೆ ಮಾಡೋರೋ ಏನೋ ಗೊತ್ತಿಲ್ಲ. ಹೋಗ್ಬಿಟ್ಟು ಒಂದು ಹೆಜ್ಜೆ ನೋಡ್ಕೊಂಬಿಟ್ಟು ಬರ್ತೀನಿ. ಓಹೋ, ಆ ಕಮ್ಲಿನ ಮಡಿಕೊಂಡ್ಬಿಟ್ಟಿದ್ರು ಕೆಲ್ಸಕ್ಕೆ. ಸರ್ವನಾಶನೇ. ಹೊಸಿ ಹುಷಾರ ಅವಳ ಹತ್ರ. ನಾನ್ ತಗೆಲ್ಲ ನಡೆಯಕ್ಕಿಲ್ಲ ಅಂತ ಗೊತ್ತಲ್ಲ ಪದ್ದಿ. ಸರಿ ಸರಿ ಆಯ್ತು, ಹೋಗ್ಬಿಟ್ಟು ಬರ್ರಿ. ಕಾಪಿ ಗಿಪಿ ಏನು ಬೇಡ ನಂಗೆ. ನೀವು ಹೋಗ್ಬಿಟ್ಟು ಅದನ್ನ ಕೆಲಸ ಮುಗಿಸ್ಕೊಂಬರ್ರಿ. ನಾನು ಉಸುಂತಾಗ ಮಾತಾಡ್ತೀನಿ. ಅಪ್ರೂಪಕ್ಕೆ ಬಂದಿದ್ದೀಗ ನೀನು ಬಿಟ್ಬಿಟ್ಟು ನಾನು ಹೊಲ್ತಕ್ಕೆ ಹೋದ್ರೆ ಸಂದಾಕಿರ್ತದ? ಅಯ್ಯೋ ಅಯ್ಯೋ ಅಯ್ಯೋ, ನಾನೇನು ಊರು ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದೀನಿ ಕಣಮ್ಮ. ಹೆಂಗೆ ಹೇಳ್ತೀಯ ನೀನು ಅಂದ್ರೆ? ಅಯ್ಯೋ ಉಸ ಇತ್ತಳಲ್ಲ, ಮಾತಾಡ್ತೀನಿ ಹೋಗಿ. ಓ ಪದ್ದು ಚಿಕ್ಕಮ್ಮ, ಇವಾಗ ಸಿಗ್ತಾನ ಮನೆಗೆ ದಾರಿ? ಅದೇ ಕಣವ ನಾನು ಹೇಳ್ತಿದ್ದೆ, ಇವಾಗ ಸಿಕ್ಬಿಡ್ತ ದಾರಿ ಅಂತ ಹೇಳ್ಬಿಟ್ಟು. ಚಿಕ್ಕಮ್ಮಂಗೆ ಅದು ಏನು ಕೆಲಸ ಇರ್ತದೆ ಏನೋ ನಾಕಾಣೆ. ಸರಿ ಸರಿ ಬನ್ನಿ, ಕೂತ್ಕೊ ಬನ್ನಿ. ಅತ್ತೆ ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ಕಾಫಿನ ಬೇಡ, ಎಂತದ ಬೇಡ, ಸುಮ್ಕಿರು. ನಿಮ್ಮ ಅತ್ತೆ ಅದೇನೋ ಅರ್ಜೆಂಟಾಗಿ ಹೊಲ್ಟಕ್ಕೆ ಹೋಗ್ಬೇಕಂತ ಹೋಗ್ಬಿಟ್ಟು ಬರಲಿ. ಫಸ್ಟು ನಾವೇ ಕುಂತ್ಕೊಂಡು ಸೇತ್ ಮಾತಾಡೋಣ. ಮಗ ಎದ್ದೊಳ ಗಂಟೆ ಇಲ್ಲೇ ಇರ್ತೀನಿ. ಮಗ ಎದ್ದ ಮೇಲೆ ಆಟ ಆಡ್ಸ್ಕೊಂಡು ಏನಿಯ ಹೋಗೋದು ನಾನು. ಸರಿ, ಮತ್ತು ನಾನು ಬರೋ ಗಂಟೆ ಇಲ್ಲೇ ಏನಿಯ ಕುಂತ್ಕೊಂಡಿರ್ಬೇಕು ನೀನು. ಆಯ್ತು ಕಣಮ್ಮ, ಆಯ್ತು ಕುಂತ್ಕೊಂಡಿರ್ತೀನಿ. ಬ್ಯಾಳೆ ಹಾಕ್ಬಿಟ್ಟು ಒಬ್ಬಟ್ಟಿಗೆ ಬಟ್ ಮಾಡಿ ಕಳಿಸ್ತೀನೋ ನೋಡ್ತೀನಿ ಇರು. ಅಯ್ಯ, ಅದ್ರಾಗೇನಂತೆ, ಯಾಕೆ ತಿನ್ಬಾ ಒಂದು ಸೇರ. ಮಾಡೋದೇ ನನಗೆ ದೊಡ್ಡ ವಿಷಯನೇನು? ಸರಿ ಸರಿ ಆಯ್ತು. ಸರಿ ಮಾತಾಡ್ತೀರಿ, ಹೊಲ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನ್ ಚಿಕ್ಕಮ್ಮ ಸಂದಾಕಿದ್ದೀರಾ? ಬನ್ನಿ ಮೇಲ್ಗಡೆ ಕುಂತ್ಕೊಂಬನ್ನಿ, ಕೆಳಗಡೆ ಅಂತೂ ಫುಲ್ಲು ಥಂಡಿ. ಅಯ್ಯಯ್ಯ, ನನಗೆ ಮೇಲ್ಗಡೆ ಕುಂತ್ಕೊಂಡ್ರೆ ಮಾತಾಡಕ್ಕೆ ತಲೆನೇ ಓಡಕ್ಕಿಲ್ಲ ಅಂತದೆ. ಅಯ್ಯೋ ಕುಂತ್ಕೊತೀನಿರು ಕೆಳಗಡೆ ಏನಿಯ. ಅಲ್ಲ, ಒಂದು ಲೋಟ ಕಾಪಿಗನ ಇಕ್ಕೊಂಬಿಟ್ಟು ಬರ್ತಿದ್ನಲ್ಲ, ನೀವು ಬ್ಯಾಡ ಬೇಡ ಅಂತಿದ್ದೀರಾ? ಬ್ಯಾಡದು ಎಷ್ಟು ಕಾಪಿ ಅಂತ ಕುಡಿಯೋದು, ಕುಡ್ದು 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 ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತಂದ್ರೆ. ಆ ಕಾಪಿ ಅಂದ್ರೆ ನೋಡುವೆ ಬೇಜಾರಾಗ್ಬಿಟ್ಟೈತೆ. ನೀನ್ ತಾಗೊಂದು ವಿಷಯ ಮಾತಾಡನಿ ಅಂತ ಬಂದೆ. ನೀವು ಬಂದಾಗೇನಿ ಅನ್ಕಂಡೆ, ನಿಮ್ಮ ಅಕ್ಕ ನೋಡೇನಿಯ ಏನೋ ನಂತಾಗ ಹೇಳಕ್ಕೇನಿಯ ಬಂದಿದ್ದೀರಾ ವಿಷಯನ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆನ ಅದಕ್ಕೆ ಕಳಿಸ್ತಿದ್ರಲ್ಲ. ಏನು ವಿಷಯ ಹೇಳಿ? ಅಲ್ಲ ಕಣವ, ಏನೇ ಆಗಲಿ, ಎತ್ತೋಳೇನಿಯ, ಸಾಕ್ದೋಳೇನಿಯ, ಸಾಕಿರ ಅಮ್ಮನೇನಿಯ ಗ್ರೇಟು, ಒಪ್ಕೋತೀನಿ. ಆದರೆ ಎತ್ತಿರ ಅಮ್ಮನೂ ಪಾಪ ಅನ್ನಿಸ್ತಾ ಇರಲಿಕ್ಕಿಲ್ವ ಅವ್ರಿಗೂ? ಅಯ್ಯೋ ನನ್ನ ಮಗಳು ಅಂತ ಹೇಳ್ಬಿಟ್ಟು ಒಂದೇ ಊರಾಗ ಇದ್ಕೊಂಡು ದಿನ ಅಂತ ಹೇಳ್ಬಿಟ್ಟು ದೂರ ಇದ್ದೀರಿ. ಅಲ್ಲ, ಶಾರದಿತ್ತಾಗ ಮಾತಾಡೋಕೆ ಏನಿದು? ಈಗ ಶಾರದಿನೂ ಮೊದಲ ಥರ ಇಲ್ಲ, ಬದಲಾಗವಳೆ. ಭಾಳ ಒಳ್ಳೆಯಳಾಗೋಗ್ಬಿಟ್ಟವಳು ಈಗಲೂ ಹೊಸಿ. ಅದಕ್ಕೆ ಅತ್ತಾಗೆ ಹೆಂಗೋ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಏನಾಯ್ತದೆ? ನಿನಗೆ ಎತ್ತಮ್ಮನೂ ಸಿಗ್ತಾಳೆ. ನಮ್ಮ ಇವಳಿಗೆ ಸಿಕ್ದಂಗೆ ಆಯ್ತದೆ ನೋಡು. ಲೆಕ್ಕಾಕ್ ನಮ್ಮ ನಿಧಿಗೆ ನೋಡು, ನಾನು ನಿಮ್ಮ ಅತ್ತೆ ಇಬ್ಬರು ಸಿಕ್ಕಿಲ್ವೇ? ಹಂಗೆ ನಿಂಗೆ ನಿಮ್ಮ ಅಮ್ಮ, ಹಂಗೆ ಶಾರದಿ ಎಲ್ಲ ಇಬ್ಬರೂ ಸಿಗ್ತಾರೆ. ನೀನು ಹೆಂಗೋನೂ ಅವ್ರ ಜೊತೆ ಸಂದಾಗ ಹೊಂದ್ಕೊಂಡಿದ್ರೇನು ಬೇಡ ಅಂತದ? ಏತು ತಾಯಿ ಮಾತಾಡ್ಸೋದ್ರೆ ಏನಾಯ್ತದವ? ಎತ್ತದೇನೋ ಅಂತಾರಲ್ಲ, ಅವ್ರ ಋಣನ ನಾವು ಜನ್ಮದಾಗ ತೀರ್ಸೋಕ್ಕಾಗಕ್ಕಿಲ್ಲ. ಅಂಥದ್ರಾಗ ನೀನು ಅವ್ರ ಋಣವ ಹೆಂಗೆ ತೀರಿಸ್ಬೋದು ನೀನು ಯೋಚನೆ ಮಾಡು. ಈಗಾದರೂ ಹೊಸಿ ಮಾತಾಡಿಸ್ಬಿಟ್ಟು ಇದ್ಯಾಕೆ ಚಿಕ್ಕಮ್ಮ ಇವಾಗ ನೆನಪಾಗ್ಬಿಟ್ಟೈತೆ ನಿನಗೆ? ಅಯ್ಯೋ, ಅಲ್ಲ ಹೋಗಕ್ಕೆ ನನಗೇನು ಇಷ್ಟ ಇಲ್ಲ ಅಂತಲ್ಲ, ನಾನು ಎಲ್ಲ ಮರ್ತ್ಕೊಬಿಟ್ಟಿದ್ದೀನಿ. ನನಗೆ ಯಾವಾಗ ಮಗ ಹುಡ್ತೋ ಆವಾಗ ಏನೇ ಗೊತ್ತಾಯಿತು, ನಮ್ಮ ಅಮ್ಮನೂ ಇಷ್ಟೇ ಕಷ್ಟಪಟ್ಬಿಟ್ಟು ನಮ್ಮನ್ನು ಎತ್ತಿರ್ತಾರಲ್ವ ಅಂತ ಹೇಳ್ಬಿಟ್ಟು ಅವಾಗ ಅರ್ಥ ಆಯಿತು. ನನಗೂ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಅಲ್ಲ ಚಿಕ್ಕಮ್ಮ, ನಮ್ಮ ಅಮ್ಮನೇನೆಯ ಒಂದು ಕಿತನೂ ಮನೆಗೆ ಬಂದ್ಬಿಟ್ಟು ಮೊಮ್ಮಗ ಹುಟ್ಟೈತೆ ಅಂತ ನೋಡಿಲ್ಲ. ಈಗ ನಾನು ಹೋಗ್ಬಿಟ್ಟು ಮೊಮ್ಮಗು ನೋಡು ಅಂತ ನಾನು ತೋರ್ಸೋಕ್ಕಾಯ್ತದ? ಹೋಗ್ಬಿಟ್ಟು ಬಿಡವ, ನಾವೇ ಸೋಲನಿ. ನಿಮ್ಮ ಅಮ್ಮ ದೊಡ್ಡಳೆ ಆಗಲಿ ಬಿಡು, ನೀನು ಚಿಕ್ಕಳೆ ಆಗಿವಂತೆ. ಏತು ತಾಯಿ ಮುಂದೆ ಸೋತ್ರೆ ಏನಾಗಕ್ಕಿಲ್ಲ. ನೀನೇನು ಯಾರಿಗೇನಾರ ಮೋಸ ಮಾಡ್ತೀಯಾ? ಇಲ್ಲ ಹೋಗ್ಬಿಟ್ಟು ಅವ್ರ ಮನೆಗೇನಾರ ಇರ್ತೀಯ ಹೇಳು?
ನನಗೂ ಸುಮಾರು ಕಿತ ಅನ್ಸೈತೆ ಚಿಕ್ಕಮ್ಮ. ನನಗೂ ಹೋಗ್ಬೇಕು, ನಮ್ಮ ಅಮ್ಮಂತಾಗ ಮಾತಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಅನಿಸ್ಬಿಟ್ಟೈತೆ ನನಗಂತೂ. ಆದರೆ ಏನು ಮಾಡೋದು, ಆದರೆ ಏನು ದಾರಿನೇ ತೋರಕ್ಕಿಲ್ಲ. ಸುಮ್ಮನೆ ಹೋಗೋಣ ಬ್ಯಾಡವ ಅಂತ ಅನ್ನಿಸ್ತಿತ್ತು. ಈಗ ನೀವು ಬಂದು ಹೇಳಿದಕ್ಕೂ ನನ್ನ ಮನ್ಸಾಗ ಅನ್ಸಿದ್ದು ಒಂದೇನೆಯ, ನಾನು ನಮ್ಮ ಅಮ್ಮನ ಮಾತಾಡ್ಸ್ಕೊಂಬಿಟ್ಟು ಬರಬೇಕು ಬಿಡು ಹೆಂಗೋನು ಅಂತಲೇ ಅನ್ನಿಸ್ತದೆ. ಆದರೆ ಇನ್ನೊಂತಾಗ ಏನು ಅನ್ನಿಸ್ತದೆ ಅಂದರೆ, ಅವ್ರು ತುಂಬ ಕಷ್ಟದಾಗಿದ್ದಾಗ ನಾನು ಹೋಗಲಿಲ್ಲ, ಇವಾಗೆಲ್ಲ ಸುಖವಾಗವ್ರೆ, ಇವಾಗ ಹೋಗ್ಬಿಟ್ಟು ಏನು ಮಾಡಣಿ ಅಂತ ಅನ್ನಿಸ್ತದೆ. ಅವೆಲ್ಲ ಮನ್ಸಾಗಿ ಇಕ್ಕಬೇಡ ಕಣವ. ಹ್ಞೂ, ಇನ್ನೂ ಸ್ಯಾನೆ ದಿನ ತಿಳ್ಕೊಂಡು ಹೋದ್ರೆ ಯಾವ ಸಂಬಂಧನೂ ಉಳಿಯೋಕ್ಕಿಲ್ಲ ಕಣಮ್ಮ. ಉಷಾ, ನೀನೇ ಸಣ್ಣೊಳಗು, ಹೋಗಿ ಮಾತಾಡ್ಸಿ, ಏನಾಗಕ್ಕಿಲ್ಲ. ಅವ್ರಿಗೂ ಭಾಳ ಇಷ್ಟ ಇರ್ತದೆ ಅಲ್ವೇ ಮಾತಾಡಿಸ್ಬೇಕು ಅಂತ. ಹಾಂ, ಇರ್ತದೇನೋ ಗೊತ್ತಿಲ್ಲ, ನೋಡೋಣ. ನಾನೇ ಚಿಕ್ಕವಳಾಯ್ತೀನಿ ಚಿಕ್ಕಮ್ಮ, ಸೋತ್ರು ಪರವಾಗಿಲ್ಲ. ಜೀವನದಾಗ ಎಷ್ಟು ದಿನ ಬದುಕಿರ್ತೀನೋ ನನಗಂತೂ ಗೊತ್ತಿಲ್ಲ. ನನಗೂ ಹಂಗೆ ಅನ್ನಿಸ್ತದೆ, ಇರೋ ತನಕ ಎಲ್ಲರ ತಾವು ಖುಷಿಯಾಗಿದ್ದು ಬಿಡಬೇಕು ಅಂತ ಹೇಳ್ಬಿಟ್ಟು. ನೀವು ಹೇಳ್ದಂಗೆ ಏನಿಯಾ ಹೋಗ್ಬಿಟ್ಟು ನಾನೇನಿಯಾ ಮಾತಾಡಿಸ್ತೀನಿ ಬಿಡಿ. ಇದಪ್ಪ ಮಾತು ಅಂದರೆ ಡಾಕ್ಟ್ರಮ್ಮ ಅಂತೂ ಒಪ್ಕೊಬಿಟ್ಲು ಎಲ್ಲನೂ. ಹೆಂಗೋ ನನಗೂ ಓಸಿ ಪುಣ್ಯನ ಬರ್ತದೆ, ಅಮ್ಮ ಮಗಳನ್ನೊಂದು ಮಾಡಿರೋ ಪುಣ್ಯನೂ. ಆ ಪುಣ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರು. ಏನಿಲ್ಲ ಕಣವ, ನಿನಗೂ ಪಿರುತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದೆ ಅಷ್ಟೇನಿ. ಎಂಥ ತಾಯಿಗನಾಗ್ಲಿ ಇಂಥ ಶಿಕ್ಷೆ ಕೊಡಬಾರ್ದು ಹೇಳವ ಮಗಳು. ಇಷ್ಟು ದಿನ ಕೊಟ್ಟಿದ್ದೀರ ಶಿಕ್ಷೆ, ಆ ಶಿಕ್ಷೆನೇ ದೊಡ್ಡದಾಯಿತು ಸಾಕು ಅನ್ನಿಸ್ತದೆ. ಹಾಂ, ಸರಿ ಚಿಕ್ಕಮ್ಮ, ನಾನೇನಿಯ ಮಾತಾಡಿಸ್ತೀನಿ ಹೋಗ್ಬಿಟ್ಟು. ನನಗೆ ಯಾವ ದುರಂಕಾರನೂ ಇಲ್ಲ. ನನಗೂ ಇವಾಗ ಮಗು ಆಯ್ತಲ್ಲ, ಇವಾಗ ಅನ್ನಿಸ್ತು ಏತ ತಾಯಿ ಋಣವ ತೀರ್ಸೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆಯಿತು ಬಿಡಿ, ಹೋಗ್ಬಿಟ್ಟು ನಿಮ್ಮ ಮಾತು ಮೀರ್ದೇನೆ ಹೋಗ್ಬಿಟ್ಟು ನಾನು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ನಮ್ಮ ಅತ್ತೇನೂ ಏನು ಅನ್ನಕ್ಕಿಲ್ಲ. ಹಂಗಾದ್ರೆ ಸರಿ ಕಣವ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಬ, ನನಗೂ ಬಹಳ ಖುಷಿ ಆಯ್ತದೆ. ಸರಿ ಸರಿ ಆಯಿತು ಚಿಕ್ಕಮ್ಮ. ಚಿಕ್ಕಮ್ಮ, ನೀವೇನು ಹಿಂಗೆ ಹೊಂಟೋಗ್ಬಿಡಂಗೆ ಕಾಣ್ತೀರಾ? ಅತ್ತೆ ಬರೋ ಗಂಟ ಇಲ್ಲೇ ಇರಬೇಕು. ಮಗ ಇನ್ನೂ ಮಲಿಕಂಡೈತೆ. ಎದ್ದೋಳಿಸಿದ ತಕ್ಷಣ ಏನಿಯ ಮಾತಾಡ್ಸ್ಕೊಂಡು ಖುಷಿಯಾಗಿ ಹೋಗಿವ್ರಂತೆ. ಸರಿನೇ? ಸರಿ ಕಣವ, ಆಯಿತು. ನಿಮ್ಮ ಅತ್ತೆ ಹೇಳೈತಲ್ಲ ಒಬ್ಬಟ್ಟು ಮಾಡ್ತೀನಿ ಅಂತ, ತಿನ್ಕೊಂಡೆ ಹೋಯ್ತೀನಿ ಬಿಡು. ಇನ್ನೇನು ಕೆಲಸ ನನಗೂನುವೆ. ಓ, ಹಂಗೆ ಆಗೋಗ್ಬಿಟ್ಟೈತಿ. ಪಕ್ಕದ ಮನೆಗಿದ್ರು ಹಂಗೆ 6 ತಿಂಗಳಿಗೂ 3 ತಿಂಗಳಿಗೂ ಒಂದ್ಸಲ ಬರಂಗೆ ಆಗ್ಬಿಟ್ಟೈತಿ. ಏನು ಮಾಡ್ತೀರಾ, ಬಿಸಿ ಆಗೋಗ್ಬಿಟ್ಟಿದ್ದೀರಾ ನೀವೂನುವೆ. ಹಂಗೇನಿಲ್ಲ ಕಣವ, ಅದು ಇದು ಕ್ಯಾಮೆ ಇರ್ತದಲ್ಲ. ಇಲ್ಲೇ ಇರ್ತೀನಿ ಹೇಳು, ಮಗ ಎದ್ದೊಳ ಗಂಟೆ ಇದ್ದು ಮಾತಾಡ್ಸ್ಕೊಂಡೇನಿಗೆ ಹೋಯ್ತೀನಿ. ಸರಿ ಸರಿ ಚಿಕ್ಕಮ್ಮ, ಇರಿ ಒಂದು ಲೋಟ ಕಾಫಿನೂ ಹಾಲನ್ನ ಕಾಯಿಸ್ಕೊಬಿಟ್ಟು ಬರ್ತೀನಿ. ಅಯ್ಯೋ, ಸುಮ್ಮನೆ ಕುಂತ್ಕೊಂಡಿದ್ದೀರಾ, ಇರಿ ಬಂದೆ. ಬ್ಯಾಡ ಅಂತ ಹೇಳಿದ್ನಲ್ಲವ, ಬ್ಯಾಡ ಅಂದ್ರೂ ಕೇಳಕ್ಕಿಲ್ಲ ನೀನು. ಸರಿ, ಜ್ಯೂಸೇ ಮಾಡ್ಕೊಬಿಟ್ಟು ಬರ್ತೀನಿ ರೀ.